ಭರ್ತಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮುಖಂಡ ಎಂಟ್ರಿ ಆಗಿದ್ದು, ರಾಜ್ಯ ರೈತ ಸಂಘ ಹಸಿರು ಸೇನೆಯ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಆಗಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿ ಶಶಿಕಾಂತ್ ಗುರೂಜಿ ಘೋಷಣೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಶಶಿಕಾಂತ್ ಗುರೂಜಿ ಪ್ರೆಸ್ ಮೀಟ್ ಅನ್ನ ಮಾಡಿ ಗುರ್ಲಾಪುರ ರೈತರ ಹೋರಾಟದಂತೆಯೇ ಉದ್ಯೋಗಕ್ಕಾಗಿ ಯಾರು ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. 31 ಜಿಲ್ಲೆಗಳ ರೈತರು ಸೇರಿ ಬೃಹತ್ ಹೋರಾಟವನ್ನ ಮಾಡ್ತೇವೆ. ಇಡೀ ರಾಜ್ಯವನ್ನ ಬಂದ್ ಮಾಡಿ ಹೋರಾಟವನ್ನ ಕೈಗೊಳ್ತೇವೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ತನಿಖೆಗೆ ಆಗ್ರಹಿಸುತ್ತೇವೆ. ಗ್ಯಾರಂಟಿ ಯೋಜನೆ ಬಿಡಿ, ಯುವಕರಿಗೆ ಉದ್ಯೋಗ ನೀಡಿ. ನೌಕರರು ಇಲ್ಲ ಅಂದ್ರೂ ಸರ್ಕಾರ ನಡೀತಾ ಇದೆ. ಆದರೆ 2 ಶಾಸಕರು ನಿಧನರಾದರೆ ಸರ್ಕಾರ ನಡೆಯಲ್ಲ. ಸರ್ಕಾರದ ವಿರುದ್ಧ ಶಶಿಕಾಂತ್ ಗುರೂಜಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಕೊಡ್ತೀನಿ. ಈಗ 56,000 54,000 ಕಾಲ್ಫಾರ್ ಮಾಡ್ತೀನಿ ಅಂತ ಏನು ಹೇಳಿರಿ, ಇದೆಲ್ಲ ಸುಳ್ಳು ಆಶ್ವಾಸನದ. ನಮಗೆ ನಂಬಿಕೆ ಬರ್ತಾ ಇಲ್ಲ. ಈ ವರ್ಷ ಮುಗಿಯೋದ್ರೊಳಗಾಗಿ ರೋಸ್ಟರ್ ಪದ್ಧತಿ ಒಳಗೆ 1 ಲಕ್ಷ ಹುದ್ದೆಗಳನ್ನು ನೀವು ನೇಮಕ ಮಾಡ್ಕೊಳ್ಬೇಕು. 31 ಜಿಲ್ಲೆಗಳ ರೈತರನ್ನು ಸೇರಿಸ್ಕೊಂಡು ಅದು 10,000 ಆಗ್ತದೋ, 20,000 ಆಗ್ತದೋ, 30,000 ಆಗ್ತದೋ ನಮಗೆ ಗೊತ್ತಿಲ್ಲ. ಎಲ್ಲಿ ಹೋರಾಟ ಆಗ್ತದೋ ಅದು ನಮಗೆ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟರು ಹೋರಾಟ ಮಾಡ್ತೀವಿ, ಪರ್ಮಿಷನ್ ಕೊಡದೇ ಇದ್ರು ನಾವು ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಮೇಲೆ 1000 ಕೇಸ್ ಆಗಲಿ, ನಾವು ಯಾವುದಕ್ಕೂ ಹೆದರಂಗಿಲ್ಲ. KPSC ಅಂತಕ್ಕಂಥದ್ದು ಭ್ರಷ್ಟಾಚಾರ ಕೂಪದ ಮದ್ಯಾಕೆ ಅದು ಕೊಡ್ತಾ ಇದ್ದೀರಿ ನೀವು? KPSC ಕಳ್ತನ ಮಾಡ್ತಾ ಇದ್ದೋ ಅಥವಾ ಸರ್ಕಾರದ MLAಗಳು ನೀವು ಕಳ್ತನ ಮಾಡ್ತಾ ಇದ್ದೀರೋ? ಹಣ ಮುಟ್ಟಂಗಿಲ್ಲ ಅಂತೇಳಿ ಸಂವಿಧಾನದ ಮೇಲೆ ನ್ಯಾಯಯುತವಾಗಿ ನಾವು ಪ್ರಮಾಣ ಮಾಡ್ತೀವಿ ಅಂತೇಳಿ ನೀವು ಪ್ರಮಾಣ ವಚನ ತಗೊಂಡು KPSC ಒಂದೊಂದು ಹುದ್ದೆಗಳಿಗೆ ಜನರಲ್ ಆಗಿ ಮಾತಾಡ್ತಿರ್ತಾರೆ. ಇಷ್ಟು ಹಣ ಕೊಟ್ರಣ ತಹಸೀಲ್ದಾರ, ಹಣ ಕೊಟ್ರಣ SC, ಹಣ ಕೊಟ್ರಣ DSP ಅಂತೇಳಿ ಸಾಮಾನ್ಯವಾಗಿ ಬಹಿರಂಗವಾಗಿ ಜನ ಚರ್ಚೆ ಮಾಡೋ ಕಾಲದೊಳಗೆ ನೀವು ಯಾಕೆ KPSC ಕೊಡ್ತಾ ಇದ್ದೀರಿ? ನಮ್ಮದು ಒಂದು ಬೇಡಿಕೆ ಅದ, KPSCಯನ್ನು ಸಂಪೂರ್ಣ ರದ್ದು ಮಾಡಬೇಕು. CBI ತನಿಖೆ ಕೊಟ್ಟು ಇಷ್ಟು ವರ್ಷ ಏನು ನೇಮಕ ಆಗ್ಯಾರಲ್ಲ, ಅನ್ಯಾಯದಿಂದ ನೇಮಕ ಆಗಿದ್ರೆ ಹಣವನ್ನೆಲ್ಲ ಸಂಗ್ರಹ ಮಾಡಬೇಕು, ಸರ್ಕಾರದ ಅಕೌಂಟಿಗೆ ತಗೋಬೇಕು. ಯಾರು ಅನ್ಯಾಯ ಮಾಡಿರ್ತಕ್ಕಂಥ ಮೆಂಬರ್ KPSC ಮೆಂಬರ್ ಅದರಲ್ಲ ಅವರೆಲ್ಲರ ಮೇಲೆ CBI ತನಿಖೆ ಹಾಕಿ ಅವ್ರನ್ನ ಒಳಗೆ ಹಾಕಿ ಆ ಹಣವನ್ನು ಸರ್ಕಾರಕ್ಕೆ ತರಬೇಕು. ನಮ್ಮ ರಾಜ್ಯ ಹಾಳಾಗ್ತಾ ಇದೆ. ಯಾವುದರಿಂದ? ಗ್ಯಾರಂಟಿಗಳಿಂದ. ತೆಗೀರಿ ಅದನ್ನು, ಅದೆಲ್ಲವನ್ನು ತೆಗೀರೋದು ನಮಗೆ ಅವಶ್ಯಕತೆ ಅಲ್ಲ. ಜನ ನಾವು ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತರ ಮಕ್ಕಳು ಅದಾರ, ಅದೆಲ್ಲ ಹಿಂದೆ ತಕ್ಕೊಡ್ರಿ. 2,84,000 ಹುದ್ದೆಗಳನ್ನು ತುಂಬಿಕೊಡ್ರಿ ರಾಜ್ಯ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗುರ್ಲಾಪುರ ಹೋರಾಟದ ರೀತಿಯಲ್ಲೇ ಇದೀಗ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಈಗ ಉದ್ಯೋಗಾಕಾಂಕ್ಷಿಗಳ ಸಪೋರ್ಟ್ಗೆ ನಿಂತಿರುವಂಥದ್ದು. ಹೋರಾಟದ ರೂಪುರೇಷೆಯ ಬಗ್ಗೆ ಏನ್ ಹೇಳಿದ್ರು? ಯಾವ ರೀತಿಗೆ ಹೋರಾಟ ನಡೆಯಲಿದೆ? ಹೌದು ನವಿತಾ ಜೈನ್, ಧಾರವಾಡದಲ್ಲಿ ಏನಂತಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡೋದಂತೆ ಗೌರವ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಇದೀಗ ರೈತ ಮುಖಂಡರು ಎಂಟ್ರಿ ಕೊಟ್ಟಿದ್ದಾರೆ. ಶಶಿಕಾಂತ್ ಗುರೂಜಿ ಈಗ ಎಂಟ್ರಿ ಕೊಟ್ಟಿದ್ದು ಖಾಲಿ ಹುದ್ದೆಯನ್ನ ಭರ್ತಿ ಮಾಡ್ತಾ ಇರುವ ಸರ್ಕಾರಕ್ಕೆ. ಯಾಕಂದ್ರೆ ಈಗ ಖಾಲಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಹಲವು ದಿನಗಳಿಂದಲೂ ಕೂಡ ಬೇಡಿಕೆಗಳನ್ನ ಇಡಲಾಗಿದೆ. ಆದರೂ ಕೂಡ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ, ವಿಳಂಬ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಇದೀಗ ಶಶಿಕಾಂತ್ ಗುರೂಜಿ ಮುಂದಾಗಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳ ಸಪೋರ್ಟ್ಗೆ ನಾವು ನಿಲ್ತೀವಿ, ಏನು ನೇಮಕಾತಿ ಆಗಬೇಕಾಗಿತ್ತು ಆ ನೇಮಕಾತಿ ಆಗಬೇಕು ಹಾಗಂತ ಹೇಳಿ KPSCಗೆ ಕೊಡ್ತೀರಾ? ಖಂಡಿತವಾಗ್ಲೂ ಇದಕ್ಕೆ ನಾವು ಒಪ್ಪಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಹಿಂದಿನಿಂದಲೂ KPSC ಮೂಲಕ ಯಾರು ನೇಮಕಾತಿ ಆಗಿದೆ ಅವರ ವಿರುದ್ಧ ಕೂಡ CBI ತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಇದೀಗ ಮಾಡಿದ್ದಾರೆ. ಈಗಾಗಲೇ ಗುರ್ಲಾಪುರದಲ್ಲಿ ಮಾಡಿದಂತಹ ರೈತ ಹೋರಾಟ ಯಾವ ರೀತಿಯಾಗಿ ಸಕ್ಸಸ್ ಆಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ವಿ. ಅಂತಹದ್ದೇ ಹೋರಾಟಕ್ಕೆ ಈಗ ಮತ್ತೆ ಮುನ್ನುಡಿಯನ್ನು ಹಾಕುವ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಉದ್ಯೋಗಕ್ಕಾಗಿ ಯಾರು ಈಗ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ನೇಮಕಾತಿ ವಿಳಂಬವನ್ನು ಸರ್ಕಾರ ಮಾಡ್ತಾ ಇದೆ, ಅದರ ವಿರುದ್ಧದ ಹೋರಾಟ, ಉದ್ಯೋಗಕ್ಕಾಗಿ ಹೋರಾಟವನ್ನು ವಿದ್ಯಾರ್ಥಿಗಳು ಕೈಗೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಒಂದ್ಸಲ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ನಾವು ನೇಮಕಾತಿಯನ್ನು ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತೆ ಹೊರತು ನೇಮಕಾತಿ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ಇದೇ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ಬೆಂಬಲಕ್ಕೆ
ರಾಜ್ಯ ರೈತ ಸಂಘ ಹಸಿರು ಸೇನೆ ಇದೀಗ ನಿಂತಿದೆ. ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಶಶಿಕಾಂತ್ ಗುರೂಜಿಯ ಎಂಟ್ರಿ ಆಗಿದೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೋರಾಟಕ್ಕೆ ಮಾತನಾಡಿ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಡೀಟೇಲ್ಸ್ಗೆ.